ಒಂದು ಯೋಹಾನನು ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ದೇವರಾಗಿರುವಂಥ ಯೇಸು ಕರ್ತನು ಸದಾಕಾಲವೂ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿ ಇದ್ದಾರೆ. ಇಂದು ಮಾತ್ರವಲ್ಲದೆ ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಇರಲಿಕ್ಕಾಗಿ ಬಯಸುವಂಥ ದೇವರು. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿರುವಂಥ ನಿಮ್ಮನ್ನು ಕರ್ತನು ಆರಿಸಿ ತೆಗೆದುಕೊಂಡರು. ಯಾಕಂದರೆ ಈ ಲೋಕದಲ್ಲಿರುವಂಥ ನಾವು ನೋಡದೇ ಇರುವಂಥದ್ದೆಲ್ಲವೂ ಸಹ ಒಂದಿನ ದಿನದಲ್ಲಿ ನಾಶವಾಗುತ್ತದೆ. ಇಂದು ಯುದ್ಧಗಳಾಗುತ್ತಾ ಇದೆ, ಎಲ್ಲೆಂದರಲ್ಲಿ ಮರಣಗಳು ಪ್ರತಿನಿತ್ಯವೂ ಸಹ ನಾವು ಮಾಧ್ಯಮದ ಮುಖಾಂತರವಾಗಿ ನೋಡ್ತಾನೆ ಇರ್ತೇವೆ. ಆದರೆ ಈಗ ನೀವು ನಿಂತಿರುವುದು ನಿರ್ಮೂಲವಾಗದೇ ಇರುವಂಥದ್ದು ಯೇಸು ಕರ್ತನ ಮಹಾಕೃಪೆಯಿಂದ. ನರಳಾಡುತ್ತಿರುವಂಥ ಜನಗಳಿಗಾಗಿಯೂ ನಷ್ಟವಾಗುತ್ತಿರುವಂಥ ಆತ್ಮಗಳಿಗೋಸ್ಕರವಾಗಿ ನಾವು ಕಣ್ಣೀರಿನಿಂದ ಪ್ರಾರ್ಥಿಸಬೇಕು. ಯಾಕಂದರೆ ಅವರೆಲ್ಲರಿಗೂ ಸಹ ದೇವರಾಗಿರುವಂಥ ಯೇಸು ಕರ್ತನು ನಿತ್ಯ ಜೀವದ ವಾಗ್ದಾನವನ್ನು ಮಾಡಿದ್ದಾರೆ. ಇಂದು ಈ ಮುಂಚಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮಗೂ ಸಹ ದೇವರಾಗಿರುವಂಥ ಯೇಸು ಕರ್ತನು ನಿತ್ಯ ಜೀವದ ವಾಗ್ದಾನವನ್ನು ಮಾಡಿದ್ದಾರೆ. ಇಂದು ನಿಮ್ಮ ಪರಿಸ್ಥಿತಿಗಳಲ್ಲಿ ನಾನಾ ವಿಧವಾದಂಥ ಹೋರಾಟಗಳಲ್ಲಿ ಇರಬಹುದು. ಆದರೆ ಸುತ್ತಮುತ್ತಲೂ ನಡೀತಿರುವಂಥ ಗೋಳಾಡುತ್ತಿರುವಂಥ ಕಣ್ಣೀರಿನಲ್ಲಿರುವಂಥ ಜನಗಳಿಗಾಗಿ ನೀವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಪರಿಸ್ಥಿತಿಗಳು ಮಾರ್ಪಾಡಾಗುತ್ತದೆ. ಮಾತ್ರವಲ್ಲದೆ ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂತಹ ದೇವರು ನಿಮಗೆ ಆಶೀರ್ವಾದವನ್ನು, ಸಮಾಧಾನವನ್ನು ಅನುಗ್ರಹಿಸಿಕೊಟ್ಟು ಆ ನಿತ್ಯವಾದಂತಹ ಜೀವವನ್ನು ಕೊಡಲು ಸಹ ಶಕ್ತರಾಗಿ ಇದ್ದಾರೆ. ಆದುದರಿಂದ ಕರ್ತನ ಆ ಜೀವವನ್ನು ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿ ನಿಮ್ಮನ್ನು ಸಮರ್ಪಿಸಿಕೊಳ್ಳ್ರಿ. ನಿತ್ಯ ಜೀವವು ನಿಮ್ಮ ಹೃದಯದಲ್ಲಿ ಮೊದಲು ಪ್ರಾರಂಭಿಸುವಂಥದ್ದಾಗಿದೆ. ಕರ್ತನ ಸಮಾಧಾನ, ಸಂತೋಷ, ನಡೆಸುವಿಕೆ ನಿಮ್ಮ ಆತ್ಮದಲ್ಲಿ, ನಿಮ್ಮ ಹೃದಯದೊಟ್ಟಿಗೆ ಇರುವಾಗ ನಿತ್ಯ ಜೀವವು ಶಾಶ್ವತವಾಗಿ ಇರುವ ಹಾಗೆ ನಿಮ್ಮನ್ನು ಕರ್ತನು ದಿನೇ ದಿನೇ ನೂತನವಾದಂಥ ಮಾರ್ಗದಲ್ಲಿಯೂ ನೂತನವಾದಂಥ ಆಶೀರ್ವಾದಗಳಿಂದಲೂ ತುಂಬಿಸಿ ನಡೆಸುವರು. ಹಾಗಾಗಿ ಮೊದಲು ಆತನ ರಾಜ್ಯಕ್ಕಾಗಿ ನೀವು ನಿರೀಕ್ಷಿಸಿರಿ. ಆನಂತರದಲ್ಲಿ ಮಿಕ್ಕಾದದೆಲ್ಲವೂ ಸಹ ನಿಮಗೆ ಒದಗಲ್ಪಡುತ್ತದೆ. ನಿತ್ಯ ಜೀವನ ನೀವು ಹೊಂದಿಕೊಳ್ಳ್ರಿ. ಅದಕ್ಕೆ ಬಾಧ್ಯರಾಗುವಂತಹ ಜೀವಿತವನ್ನು ಸಮರ್ಪಿಸಿಕೊಂಡು ಜೀವಿಸುವಾಗ ಕರ್ತನ ಅದನ್ನು ಒದಗಿಸಿಕೊಡಲಿಕ್ಕೆ ಶಕ್ತರಾಗಿದ್ದಾರೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿತ್ಯ ಜೀವದ ವಾಗ್ದಾನವನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಅಳಿದು ಹೋಗುತ್ತಿರುವಂಥ ಜನಗಳಿಗಾಗಿ ಈ ಸಹೋದರನ್ನು ಪ್ರಾರ್ಥಿಸುವಾಗ ಆ ನಿತ್ಯ ಜೀವವು ಅವರಲ್ಲಿಯೂ ಸಹ ಉಂಟಾಗುವ ಹಾಗೆ ಸಹಾಯಿಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.